ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಓಲ್ಡ್ ವಿಲೇಜ್ ಅಕೌಂಟೆಂಟ್ ಕ್ವಶನ್ಸ್ ಪೇಪರ್ ಮುಂದೆ ಬರುವಂತಹ ವಿಲೇಜ್ ಅಕೌಂಟೆಂಟ್ ಎಕ್ಸಾಮ್ಗೆ ಈ ಕ್ವಶನ್ಸ್ ಪೇಪರು ಮೋಸ್ಟ್ ಇಂಪಾರ್ಟೆಂಟು. ಯಾಕಂದರೆ ಈ ಹಳೆಯ ಕ್ವಶನ್ಸ್ ಪೇಪರಲ್ಲಿ ನಾನು ಪ್ರತಿಯೊಂದು ಕ್ವಶನ್ಸ್ ಮೇಲೆ ರೀಸೆಂಟಾಗಿ ಅಂದರೆ 2026ರಲ್ಲಿ ಇದ್ದಂತಹ ಕರೆಂಟ್ ಅಫೇರ್ಸನ್ನು ಯಾಡ್ ಮಾಡಿದ್ದೀನಿ. ಅದಕ್ಕೋಸ್ಕರ ಈ ಕ್ವಶನ್ಸ್ ಪೇಪರು ಮೋಸ್ಟ್ ಇಂಪಾರ್ಟೆಂಟು. ಕೆಳಗಡೆ ತೋರಿಸ್ತೀನಿ ಯಾವ ರೀತಿ ಸ್ಟಡಿ ಮಾಡಬೇಕು ಅಂತ. ನೀವು ಇನ್ನೂ ವಿಲೇಜ್ ಅಕೌಂಟೆಂಟ್ ಎಕ್ಸಾಮ್ಗೆ 2 ತಿಂಗಳ ಟೈಮ್ ಇದೆ. 2 ತಿಂಗಳಲ್ಲಿ ನೀವು ಆರಾಮ್ಸೆ ಎಕ್ಸಾಮನ್ನು ಕ್ಲಿಯರ್ ಮಾಡ್ಬೋದು. ಆದರೆ ಮೊದಲು ಕಮ್ಯುನಿಕೇಷನ್ನ ನೀವು ಮೊದಲು ಸ್ಟ್ರಾಂಗ್ ಮಾಡ್ಕೊಳ್ಬೇಕು. ಇದರಲ್ಲಿ ಇನ್ನೂ 2 ತಿಂಗಳಲ್ಲಿ ಏನೆಲ್ಲ ಓದಬೇಕಪ್ಪ ಅಂತಾರೆ, ಮೊದಲು ಎಕ್ಸಾಮ್ ಸಿಲೆಬಸನ್ನು ಕಾಪಿ ನೋಡ್ಕೊಳ್ಬೇಕು. ಆ ಕಾಪಿಯಲ್ಲಿ ಏನೇನು ಕೇಳಿದಾರಲ್ಲ ಮೊದಲು ಅದನ್ನು ಕವರ್ ಮಾಡಬೇಕು. ಇಲ್ಲಿ ನಿಮಗೆ ತೋರಿಸ್ತೀನಿ ಎಕ್ಸಾಮ್ ಸಿಲೆಬಸ್ಸು. ಇಲ್ಲಿ ನೋಡಿ, ಇದು ವಿಲೇಜ್ ಅಕೌಂಟೆಂಟು ಸಿಲೆಬಸ್ಸು. ನೀವು ಮೊದಲು ಕಮ್ಯುನಿಕೇಷನನ್ನು ಮೊದಲು ಸ್ಟ್ರಾಂಗ್ ಮಾಡ್ಕೊಳ್ಬೇಕು. ಕನ್ನಡ, ಇಂಗ್ಲೀಷು, ಕಂಪ್ಯೂಟರು ಇದು ಸಿಲೆಬಸ್ಸು ಸ್ವಲ್ಪ ಇದೆ. ಇದು ಸ್ಕೋರಿಂಗ್ ಸಬ್ಜೆಕ್ಟು. ನೀವಿಲ್ಲಿ ಕಮ್ಯುನಿಕೇಷನಲ್ಲಿ ಸ್ಕೋರ್ ಮಾಡಿದರೆ ಮಾತ್ರ ನೀವು ಸೆಲೆಕ್ಷನ್ ಲಿಸ್ಟಲ್ಲಿ ಬರೋದು ಪಕ್ಕ. ನೀವು ಮತ್ತು ಇದರಲ್ಲಿ ಏನು ಇಂಪಾರ್ಟೆಂಟ್ ಇದೆ ಅಂತಂದರೆ, ಇಲ್ಲಿ ನೋಡಿ, ನಾನು ವಿಲೇಜ್ ಅಕೌಂಟೆಂಟಿಗೆ ಸ್ಟಡಿ ಮಾಡುವಾಗ ನಾನು ಓದಿದಂಥ ನೋಟ್ಸ್ ಅದನ್ನೇ ಇವಾಗ 2026ರಲ್ಲಿ ಬಂದಂಥ ಕರೆಂಟ್ ಅಫೇರ್ಸನ್ನು ಯಾಡ್ ಮಾಡಿಬಿಟ್ಟು PDF ಮಾಡಿರೋದು ಇಂಪಾರ್ಟೆಂಟ್ಸ್ ನೋಟ್ಸ್ಗಳಿದ್ದೀವಿ. ಕನ್ನಡ, ಕಂಪ್ಯೂಟರು, ಇಂಗ್ಲೀಷು ನಾನು ಓದಿದಂಥ ನೋಟ್ಸನ್ನು ನಾನು ನಿಮಗೆ ಬೇಕಾದರೆ PDF ಮಾಡಿ ಕಳಿಸ್ತೀನಿ. ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಟೆಲಿಗ್ರಾಮ್ ಲಿಂಕನ್ನು ಕೊಟ್ಟಿರ್ತೀನಿ. ನಿಮಗೆ ಏನೇ ವಿಲೇಜ್ ಅಕೌಂಟೆಂಟು ಮತ್ತು ಲ್ಯಾಂಡ್ ಸರ್ವೇಯರ್ಗೆ ಏನೇ ಇಂಪಾರ್ಟೆಂಟ್ ನೋಟ್ಸ್ಗಳು ಬೇಕಾಗಿದ್ದರೆ, ಕಮ್ಯುನಿಕೇಷನ್ಸ್ ಆಗಲಿ, ಕರೆಂಟ್ ಅಫೇರ್ಸ್ ಆಗಲಿ, ಏನೇ ಡೌಟ್ಸ್ಗಳಿದ್ದರೆ ಯಾವ ರೀತಿ ಸ್ಟಡಿ ಮಾಡಬೇಕು, ಏನೇ ಡೌಟ್ಸ್ಗಳಿದ್ದರೆ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿರುವಂಥ ಟೆಲಿಗ್ರಾಮಲ್ಲಿ ನನಗೊಂದು ಮೆಸೇಜ್ ಮಾಡಿರಿ, ಖಂಡಿತ ಹೆಲ್ಪ್ ಮಾಡ್ತೀನಿ. ಇಲ್ಲಿ ನೋಡಿ, ವಿಲೇಜ್ ಅಕೌಂಟೆಂಟಲ್ಲಿ ಇಷ್ಟು ಸಿಲೆಬಸ್ ಇದೆ. ನೀವು ಇಷ್ಟನ್ನು ಮಾತ್ರ ಸ್ಟಡಿ ಮಾಡಬೇಕು. ಇಲ್ಲೇನು ಕೇಳಿದರೆ ಅವರು ಇದು ನೋಡ್ಕೊಳ್ಬೇಕು. ಪ್ರಚಲಿತ ಘಟನೆ, ದೈನಂದಿನ ಮತ್ತು ಕರ್ನಾಟಕಕ್ಕೆ ಇತಿಹಾಸ ಸಂಬಂಧಪಟ್ಟಂತೆ ಇವನ್ನು ಓದ್ಕೊಳ್ಳಿ. ರಾಜ್ಯ ಮತ್ತು ಪ್ರಾದೇಶಿಕ ಆಡಳಿತ ಕುರಿತು ವಿಷಯ, ಇದನ್ನು ನೀವು ಓದ್ಕೊಳ್ಳೇಬೇಕು. ಇದರ ನೋಟ್ಸ್ ನಿಮ್ಮ ಹತ್ರ ಇಲ್ಲ ಅಂದರೆ ನನ್ನ ಹತ್ರ ಇದು ಇದೆ. ಮತ್ತು ಪಂಚಾಯತ್ ಅಭಿವೃದ್ಧಿ, ಗ್ರಾಮೀಣ ಅಭಿವೃದ್ಧಿ, ಪಂಚಾಯತ್ ರಾಜ್ ಸಂಸ್ಥೆಗಳು ಮತ್ತು ಗ್ರಾಮೀಣ ಸಹಕಾರ ಸಂಬಂಧಿಸಿದಂಥ ಕ್ರಮಗಳು ಒಳಗೊಂಡಂತೆ ಇದು ಕೂಡ ನನ್ನ ಹತ್ರ ನೋಟ್ಸ್ ಇದೆ. ಮತ್ತು ಕರ್ನಾಟಕ ಪರಿಸರಕ್ಕೆ ಸಂಬಂಧಪಟ್ಟಂತೆ ಕರ್ನಾಟಕದ ಎನ್ವಿರಾನ್ಮೆಂಟ್ ಈ ಕಂಪ್ಲೀಟ್ PDF ಕೂಡ ನನ್ನ ಹತ್ರ ಇದೆ. ನಿಮಗೆ ಬೇಕಾಗಿದ್ದರೆ ಕೆಳಗಡೆ ಇರುವಂಥ ಡಿಸ್ಕ್ರಿಪ್ಷನ್ ಲಿಂಕ್ ಟೆಲಿಗ್ರಾಮಲ್ಲಿ ಒಂದು ಮೆಸೇಜ್ ಮಾಡಿರಿ, ಖಂಡಿತ ನೋಟ್ಸು PDF ರೆಡಿ ಇದೆ. ಇಲ್ಲಿ ನೋಡಿ, ವಿಲೇಜ್ ಅಕೌಂಟೆಂಟು ಹಳೆಯ ಪ್ರಶ್ನೆ ಪತ್ರಿಕೆಯಲ್ಲಿ ಮೊದಲನೇ ಕ್ವಶನ್ನು, ಕೆಳಗಿನ ಹೇಳಿಕೆಗಳಲ್ಲಿ ಯಾವುದು ಸರಿ ಇಲ್ಲ. ಕ್ವಶನ್ಸನ್ನು ನೀವು ಕರೆಕ್ಟಾಗಿ ಓದ್ಕೊಳ್ಬೇಕು. ಇಲ್ಲಿ ನೋಡಿ, ಕ್ವಶನ್ಸ್ ಏನು ಕೇಳಿದರೆ ಯಾವುದು ಸರಿ ಇಲ್ಲ ಅಂತ ಕೇಳಿದ್ದಾರೆ. ಈ 4 ಆಪ್ಷನ್ಗಳಲ್ಲಿ ಯಾವುದು ಒಂದು ಸರಿ ಇಲ್ಲ ಅಂತ ಕೇಳಿದರೆ, ಸಾರ್ವಜನಿಕ ಲೆಕ್ಕಪತ್ರ ಸಮಿತಿಯ ರಾಜ್ಯಸಭೆಯ ಸದಸ್ಯರನ್ನು ಮಾತ್ರ ಒಳಗೊಂಡಿರುತ್ತದೆ. ಇದು ಸರಿ ಇಲ್ಲ. ಆನ್ಸರ್ ಎ ಮಾತ್ರ. ಇಲ್ಲೇನು, ಇದು ಸಾರ್ವಜನಿಕ ಲೆಕ್ಕಪತ್ರ ಸಮಿತಿ ಇದೆಯಲ್ಲ, ಇದು ರಾಜ್ಯಸಭೆ ಮಾತ್ರ ಒಳಗೊಂಡಿಲ್ಲ, ಇದು ಲೋಕಸಭೆ ಸದಸ್ಯರನ್ನು ಕೂಡ ಒಳಗೊಂಡಿದೆ. ಇಲ್ಲಿ ಕೆಳಗಡೆ ಎಕ್ಸ್ಪ್ಲನೇಷನ್ ಇದೆ. ಆನ್ಸರ್ ನೋಡಿ, ಇವು 4 ಆಪ್ಷನನ್ನು ನೀವು ಓದ್ಕೊಂಡು ಇಲ್ಲಿ ನೋಡಿ, ನಿಮಗೆ ಇಂಪಾರ್ಟೆಂಟ್ ಎಲ್ಲನೂ ಕವರ್ ಮಾಡ್ತೀನಿ. ನನ್ನ ಡ್ಯೂಟಿ ಟೈಮಲ್ಲಿ ಟೈಮ್ ಸಿಕ್ಕರೆ ವಿಡಿಯೋ ಮಾಡ್ತೀನಿ. ಇಲ್ಲಾಂದರೆ PDF ಬೇಕಾದರೆ ಕೆಳಗಡೆ ಒಂದು ಮೆಸೇಜ್ ಮಾಡಿರಿ, ನಿಮಗೆ ಖಂಡಿತ ನಾನು PDFನ್ನು ಕಳಿಸ್ಕೊಡ್ತೀನಿ. ನೆಕ್ಸ್ಟ್ ಕರೆಕ್ಟಾದಂಥ ಆನ್ಸರು ಇಲ್ಲಿ ನೀವು ನೋಡ್ಕೊಳ್ಬೋದು. ಮತ್ತು 4 ಆಪ್ಷನ್ ನೋಡ್ಕೊಳ್ಳಿ. ಆನ್ಸರ್ 1 ಇದು ತಪ್ಪಿದೆ. ವಿವರಣೆ, ಈ ಹೇಳಿಕೆ ತಪ್ಪಾಗಿದೆ, ಆದ್ದರಿಂದ ಇದು ಸರಿಯಾದ ಉತ್ತರ. ಸಾರ್ವಜನಿಕ ಲೆಕ್ಕಪತ್ರ ಸಮಿತಿಯಲ್ಲಿ ಒಟ್ಟು 22 ಸದಸ್ಯರು ಇರುತ್ತಾರೆ. ಲೋಕಸಭೆಯಿಂದ 15 ಜನರು ಮತ್ತು ರಾಜ್ಯಸಭೆಯಿಂದ 7 ಸದಸ್ಯರು. ಇದು ಕೇವಲ ರಾಜ್ಯಸಭೆ ಸದಸ್ಯರಿಗೆ ಮಾತ್ರ ಒಳಗೊಂಡಿರುವುದಿಲ್ಲ. ಆನ್ಸರ್ 1 ಕರೆಕ್ಟ್. ಅಂದರೆ ಇಲ್ಲಿ ಆನ್ಸರ್ ಯಾವ ಹೇಳಿಕೆ ಸರಿ ಇಲ್ಲ ಅಂತ ಕೇಳಿದ್ದಾರೆ, ಅದಕ್ಕೋಸ್ಕರ ಇದು ಸರಿ ಇಲ್ಲ. ಆಪ್ಷನ್ 4 ಆಪ್ಷನ್ಗಳನ್ನು ಓದ್ಕೊಳ್ಳಿ. ಇಲ್ಲೊಂದು ಮೇನ್ ಇಂಪಾರ್ಟೆಂಟ್ ಅಂದರೆ, ಈ ಸಾರ್ವಜನಿಕ ಲೆಕ್ಕಪತ್ರ ಸಮಿತಿ ಇವಾಗ 2026ರಲ್ಲಿ ನ್ಯೂಸಲ್ಲಿದೆ. ಈ ರೀತಿಯಾಗಿ ಹೈಲೈಟ್ ಮಾಡಿರ್ತೇನೆ, ನೀವು ಇಲ್ಲಿ ನೋಡ್ಬೋದು. 2026 ಪ್ರಚಲಿತ ಘಟನೆಗಳು, ಕರೆಂಟ್ ಅಫೇರ್ಸ್ ಅಂತ ಇದೇ ರೀತಿ ಎಲ್ಲ 100 ಕ್ವಶನ್ಸು ಕೂಡ ಏನಾದರೂ ನೋಡಿ, ಈ ಟಾಪಿಕ್ ನ್ಯೂಸಲ್ಲಿದ್ದರೆ ಮಾತ್ರ ಇಲ್ಲಿ ನಾನು ಇಲ್ಲಿ ಹಾಕಿರ್ತೀನಿ. ಅಂದರೆ ಈ ಟಾಪಿಕ್ಕು ಮುಂದೆ ಬರುವಂಥ ಎಕ್ಸಾಮ್ಗೆ ಇಂಪಾರ್ಟೆಂಟ್ ಇದೆ ಅಂತ ಅರ್ಥ.
ಯಾಕಂದರೆ ನಾವು ಬರೆಯುವಂಥ ವಿಲೇಜ್ ಅಕೌಂಟ್ 24ರಲ್ಲಿ ಈ ಟಾಪಿಕ್ ಕೇಳಾರಂದರೆ ಅದೇ ಟಾಪಿಕ್ ಇವಾಗ ಮತ್ತೆ ನ್ಯೂಸಲ್ಲಿದೆ. ಅದಕ್ಕೋಸ್ಕರ ಇಂಥ ಟಾಪಿಕ್ ಮೇಲೆ ನಾವು ಇದಕ್ಕೆ ಸಂಬಂಧಪಟ್ಟಂತೆ ಹೋಗಿ ಮತ್ತೆ ಟೆಕ್ಸ್ಟ್ ಬುಕ್ಕಲ್ಲಿ ಓದ್ಕೊಳ್ಬೇಕು. ಇದು ಇತ್ತೀಚಿನ ಸಂಸತ್ತಿನ ಸಾರ್ವಜನಿಕ ಲೆಕ್ಕಪತ್ರ ಸಮಿತಿ ಅಧ್ಯಕ್ಷರಾಗಿ ಕೆ.ಸಿ. ವೇಣುಗೋಪಾಲ್ ಅವರನ್ನು ಪುನರ್ ಆಯ್ಕೆ ಮಾಡಲಾಯಿತು. ಅಷ್ಟು ಇಂಪಾರ್ಟೆಂಟು. ನೆಕ್ಸ್ಟ್ 2ನೇ ಕ್ವಶನ್ನು, ಒಂದು ಸೆಕೆಂಡು. ಈ PDF ಕೂಡ ಏನಾದರೂ ಬೇಕಾಗಿದ್ದರೆ ನನಗೊಂದು ಮೆಸೇಜ್ ಮಾಡಿರಿ. ಇದನ್ನು ವಿಲೇಜ್ ಅಕೌಂಟೆಂಟ್ PDF ಕೂಡ ಕೊಡ್ತೀನಿ. ಮತ್ತು ಮೊನ್ನೆ ನಡೆದಂತಹ PC ಎಕ್ಸಾಮ್, ಅದು KE ಡಿಪಾರ್ಟ್ಮೆಂಟೇ ನಡೆಸಿರೋದ್ರಿಂದ PC ಎಕ್ಸಾಮ್ ಕೂಡ ಇದೇ ರೀತಿ 4 ಆಪ್ಷನ್ಗಳನ್ನು ಹಾಕಿದ್ದೀನಿ. 4 ಕರೆಕ್ಟ್ ಆನ್ಸರ್ ಹಾಕಿದ್ದೀನಿ ಮತ್ತು 4 ಆಪ್ಷನ್ಗಳನ್ನು ಎಕ್ಸ್ಪ್ಲನೇಷನ್ ಕೂಡ ಮಾಡಿದ್ದೀನಿ PC ಎಕ್ಸಾಮ್ದು. ಈ ಕೆಳಗಿನ ಯಾವ ರಾಸಾಯನಿಕವನ್ನು ಗಾಜಿನ ಕೆತ್ತನೆಯಲ್ಲಿ ಶೇಖರಣೆ ಮಾಡಬಹುದು ಬಳಸಲಾಗುತ್ತೆ ಅಂತ ಕೇಳಿದರೆ ಹೈಡ್ರೋಕ್ಲೋರಿಕ್ ಆಮ್ಲ, ಸಲ್ಫ್ಯೂರಿಕ್ ಆಮ್ಲ, ಹೈಡ್ರೋಫ್ಲೋರಿಕ್ ಆಮ್ಲ, ನೈಟ್ರಿಕ್ ಆಮ್ಲ. ಆನ್ಸರ್ 3 ಹೈಡ್ರೋಫ್ಲೋರಿಕ್ ಆಮ್ಲ. ಹೈಡ್ರೋಫ್ಲೋರಿಕ್ ಆಮ್ಲವನ್ನು ಅದರ ಆಪ್ಷನ್ ಕೂಡ ಕೆಳಗಡೆ ಇದೆ. ನೀವು 4 ಆಪ್ಷನ್ಗಳನ್ನು ಓದ್ಕೊಳ್ಳೇಬೇಕು. ನೆಕ್ಸ್ಟ್ ಬರುವಂಥ ಎಕ್ಸಾಮ್ಗಳಲ್ಲಿ ಇದನ್ನಾದರೂ ಕೇಳ್ಬೋದು, ಇದನ್ನಾದರೂ ಕೇಳ್ಬೋದು. ಅದಕ್ಕೋಸ್ಕರ ಇದು ಇಂಪಾರ್ಟೆಂಟ್ ಇದೆ. 4 ಆಪ್ಷನ್ಗಳನ್ನು ಓದ್ಕೊಳ್ಳಿ. ಇಲ್ಲಿ ನೋಡಿ, ಈ 2ನೇ ಕ್ವಶನ್ ಇವಾಗ 2026ರಲ್ಲಿ ನ್ಯೂಸ್ನಲ್ಲಿಲ್ಲ. ಅದಕ್ಕೋಸ್ಕರ ಇಲ್ಲಿ ನಾನು ಏನೂ ಹಾಕಿಲ್ಲ. ಯಾವ ಟಾಪಿಕ್ ನ್ಯೂಸಲ್ಲಿದೆಯಲ್ಲ ಅದನ್ನು ಮಾತ್ರ ನಾನು ಅಲ್ಲಿ ಕೆಳಗಡೆ ಹಾಕಿರುತ್ತೇನೆ. 3ನೇ ಕ್ವಶನ್, ಈ ಕೆಳಗಿನ ರಸಗೊಬ್ಬರಗಳನ್ನು ಪರಿಗಣಿಸಿ. ಯೂರಿಯಾ, ಅಮೋನಿಯಂ ನೈಟ್ರೇಟ್, ಟ್ರಿಪಲ್ ಸೂಪರ್ ಫಾಸ್ಫೇಟ್, ಪೊಟ್ಯಾಸಿಯಂ ಸಲ್ಫೇಟ್. ಈ ಮೇಲಿನ ಯಾವ ರಸಗೊಬ್ಬರ ರಾಸಾಯನಿಕಯುಕ್ತ ರಸಗೊಬ್ಬರವಾಗಿದೆ ಅಂತ ಕೇಳಿದರೆ ಆನ್ಸರ್ 2A ಮತ್ತು B ಮಾತ್ರ. ಯೂರಿಯಾ ಮತ್ತು ಅಮೋನಿಯಂ ನೈಟ್ರೇಟ್ ಮಾತ್ರ. ಇದು ಕೆಳಗಡೆ ವಿವರಣೆ ಇದೆ, ನೀವು ವಿವರಣೆಯನ್ನು ಕೂಡ ಓದ್ಕೊಳ್ಬೇಕು. ಇಲ್ಲಿ ನೋಡಿ, ಈ ಟಾಪಿಕ್ಕು ಇವಾಗ 2026ರಲ್ಲಿ ನ್ಯೂಸ್ನಲ್ಲಿದೆ. ಅದಕ್ಕೋಸ್ಕರ ಈ ಟಾಪಿಕನ್ನು ಮತ್ತೆ ನೀವು ಟೆಕ್ಸ್ಟ್ ಬುಕ್ಕಲ್ಲಿ ಕೂಡ ಹೋಗಿ ನೀವು ಓದ್ಕೊಳ್ಬೇಕು, ಇಂಪಾರ್ಟೆಂಟು. ಕ್ವಶನ್ನು ಹೇಳಿಕೆ ರೂಪದಲ್ಲಿ ಕೇಳಿದರೆ ಇದೇ ರೀತಿ 4ನೇ ಕ್ವಶನನ್ನು ಓದ್ಕೊಳ್ಳಿ, ಆನ್ಸರು ಮತ್ತು ಅದೇ ಕೆಳಗಿನ ವಿವರಣೆ ಕೂಡ ಹಾಕಿರುತ್ತೇನೆ. 4ನೇ ಕ್ವಶನು ಈ ವರ್ಷ ನ್ಯೂಸ್ನಲ್ಲೆಲ್ಲ, ಅದಕ್ಕೋಸ್ಕರ ಹಾಕಿಲ್ಲ. 5ನೇ ಕ್ವಶನ್ ನೋಡ್ಕೊಳ್ಳಿ. 5ನೇ ಕ್ವಶನ್ ಕೆಳಗಡೆ ನ್ಯೂಸ್ನಲ್ಲಿದೆಯಾ? 5ನೇ ಕ್ವಶನ್ ಕೂಡ ನ್ಯೂಸಲ್ಲಿದೆ. ಇದೇ ರೀತಿಯಾಗಿ 100 ಕ್ವಶನ್ಸು ಕೂಡ ಆನ್ಸರ್ ವಿತ್ 4 ಆಪ್ಷನ್ಗಳನ್ನು ಎಕ್ಸ್ಪ್ಲನೇಷನ್ ಮಾಡಿರುತ್ತೇನೆ. ನೀವು 4 ಆಪ್ಷನ್ಗಳನ್ನು ಓದಿಕೊಳ್ಳಲೇಬೇಕು, ಇಂಪಾರ್ಟೆಂಟ್ ಟಾಪಿಕ್ಕು. PDF ಬೇಕಾದರೆ ಕೆಳಗಡೆ ನನಗೊಂದು ಮೆಸೇಜ್ ಮಾಡಿರಿ, ನಿಮಗೆ ಖಂಡಿತ ನಾನು PDF ಕಳಿಸ್ಕೊಡ್ತೀನಿ. ಟೆಲಿಗ್ರಾಮ್ ಲಿಂಕು ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಇರುತ್ತದೆ.